ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಬಾಂಗ್ಲಾದೇಶಿ ಅಕ್ರಮ ವಲಸಿಗರಿಗೆ ನಿವಾಸಿ ಪ್ರಮಾಣ ಪತ್ರ ನೀಡಲು ಮುಂದಾಗಿದೆ ಎಂದು ಆರೋಪಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ತೀವ್ರ ವಾಗ್ದಾಳಿ ನಡೆಸಿದೆ. ಕಾರವಾರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಾಯಕರು ಈ ಕ್ರಮ ರಾಜ್ಯದ ಭದ್ರತೆ ಹಾಗೂ ಸ್ಥಳೀಯರ ಹಕ್ಕುಗಳಿಗೆ ಧಕ್ಕೆ ತರುವ ಸಾಧ್ಯತೆ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾರವಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ, ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ರಾಜ್ಯಕ್ಕೆ ಬಂದಿರುವ ವಲಸಿಗರಿಗೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ನೀಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಎಂದು ಗಂಭೀರ ಆರೋಪ ಮಾಡಿದರು. ಕಂದಾಯ ಇಲಾಖೆಯ ಮೂಲಕ ಇಂತಹ ಪ್ರಮಾಣ ಪತ್ರಗಳನ್ನು ನೀಡುವ ಪ್ರಯತ್ನ ನಡೆಯುತ್ತಿದ್ದು, ಇದು ಸಂವಿಧಾನದ ಆಶ್ರಯಕ್ಕೆ ವಿರುದ್ಧವಾಗಿದೆ. ರಾಜ್ಯದ ಭದ್ರತೆ, ಉದ್ಯೋಗ, ಶಿಕ್ಷಣ, ಪಡಿತರ ಸೇರಿದಂತೆ ಸ್ಥಳೀಯರ ಹಕ್ಕುಗಳ ಮೇಲೆ ದುಷ್ಪರಿಣಾಮ ಬೀರಲಿದೆ ಎಂದು ಕಿಡಿಕಾರಿದರು. ವಲಸೆ ಬಂದಂತವರು ಸಾಕಷ್ಟು ಜನ ಇದ್ದಾರೆ ಅನ್ನೋದು ಮಾಹಿತಿ ಇದೆ. ಎಲ್ಲೋ ಒಂದು ಕಡೆ ಈ ಶಾಶ್ವತ ಪ್ರಮಾಣ ಪತ್ರವನ್ನ ಅವರಿಗೆ ನೀಡುವುದರ ಮುಖಾಂತರ ಅವರು ಈ ರಾಜ್ಯದಲ್ಲಿ ಅವರ ವಸತಿಯನ್ನು ದೃಢೀಕರಿಸಲಿಕ್ಕೆ ಅಥವಾ ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರಿಗೆ ಫಲಾನುಭವಿಗಳಾಗಲಿಕ್ಕೆ, ಉದಾಹರಣೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ರಾಜ್ಯದ ಯೋಜನೆಗಳನ್ನ ಪಡ್ಕೊಳ್ಳಿಕ್ಕೆ, ಈ ಎಲ್ಲ ಅಂಶಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ರಾಜ್ಯ ಸರ್ಕಾರ ಅವರ ವಸತಿಯಲ್ಲಿ ದೃಢೀಕರಿಸಲಿಕ್ಕೆ ಮತ್ತು ಆ ಒಂದು ವಲಸಿಗರ ಒಂದು ವರ್ಗವನ್ನೇ ನಿರ್ಮಾಣ ಮಾಡಲಿಕ್ಕೆ ಹೊರಟಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ. ಅಂದ್ರೆ ಅದನ್ನ ವೋಟ್ ಬ್ಯಾಂಕ್ ಮಾಡ್ಕೊಳ್ಳಿಕ್ಕೆ ಹೊರಟಿದೆ. ಕೇಂದ್ರ ಅಕ್ರಮ ವಲಸಿಗರನ್ನ ಈಗಾಗಲೇ ಯಾರು ಅಕ್ರಮವಾಗಿ ವಲಸೆ ಬಂದಿದ್ದಾರೆ ಅವರನ್ನು ಹೊರಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಅವರನ್ನು ಉಳಿಸಿಕೊಳ್ಳುವಂತ, ಅವರನ್ನೇ ವೋಟ್ ಬ್ಯಾಂಕ್ ಮಾಡಿಕೊಳ್ಳುವಂತ ಒಂದು ಹುನ್ನಾರವನ್ನು ನಡೆಸ್ತಾ ಇರುವಂತದ್ದು ಈ ಒಂದು ಅಧಿಸೂಚನೆಯಿಂದ ಕಂಡು ಬರ್ತಾ ಇದೆ. ಸಂವಿಧಾನದ 14ನೇ ಪರಿಚ್ಛೇದಕ್ಕೆ ಇದು ವಿರುದ್ಧ ಆಗಿದೆ. ಇದು ಸಂವಿಧಾನದ ಬಿಕ್ಕಟ್ಟನ್ನು ಸೃಷ್ಟಿ ಮಾಡ್ತಾ ಇದೆ. ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ಜಿಲ್ಲೆಯ ನಮ್ಮೆಲ್ಲ ತಂಡ, ಶಾಸಕರು, ಮಾಜಿ ಶಾಸಕರು, ನಮ್ಮೆಲ್ಲ ಪದಾಧಿಕಾರಿಗಳನ್ನು ಒಳಗೊಂಡಂತೆ ಇಡೀ ರಾಜ್ಯದಲ್ಲಿ ಇವತ್ತು ಇದನ್ನು ವಿರೋಧಿಸಿ ಮಾನ್ಯ ಗಣತಂತ್ರ ರಾಜ್ಯಪಾಲರಿಗೆ ಮತ್ತು ಕೇಂದ್ರದ ಗೃಹ ಇಲಾಖೆಗೆ, ಅಮಿತ್ ಶಾ ಜಿಯವರಿಗೆ ಒಂದು ಆಗ್ರಹಪೂರ್ವಕ ಮನವಿಯನ್ನು ನಾವು ಕೊಡಬೇಕು ಅನ್ನೋ ಕಾರ್ಯಕ್ರಮವನ್ನು ನಾವು ಈ ಸಂದರ್ಭದಲ್ಲಿ ಇಟ್ಕೊಂಡಿದ್ದೇವೆ. ಇದನ್ನು ತಕ್ಷಣಕ್ಕೆ ಪರಿಶೀಲನೆ ಮಾಡಿ ಇದನ್ನು ಸರ್ಕಾರಕ್ಕೆ ಸೂಚನೆಯನ್ನ ಗಣತಂತ್ರ ರಾಜ್ಯಪಾಲರಿಗೆ ಕೊಡಬೇಕು ಅಂತ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಇಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸಬೇಕಾದಂತಂದ್ರೆ, ಇತರ ವಲಸಿಗರನ್ನ ಇಲ್ಲಿ ಅವರಿಗೆ ಈ ಪ್ರಮಾಣ ಪತ್ರವನ್ನು ಕೊಡೋದ್ರಿಂದ ಅನೇಕ ಸಮಸ್ಯೆಗಳಿಗೆ ನಮ್ಮ ರಾಜ್ಯದಲ್ಲಿ ಕಾರಣ ಆಗ್ತದೆ. ಒಂದು ಉದ್ಯೋಗ ಸಮಸ್ಯೆ, ಆಮೇಲೆ ಈ ಪಡಿತರದ ಸಮಸ್ಯೆಗಳು, ಇನ್ನು ಬೇರೆ ಬೇರೆ ಅನೇಕ ಸಮಸ್ಯೆಗಳು ಆ ಯೋಜನೆಯಲ್ಲಿ ಯಾರಿಗೆ ಸಿಗಬೇಕೋ ಅವರಲ್ಲಿ ಸಿಗೋದಿಲ್ಲ. ಇವೆಲ್ಲ ಸಮಸ್ಯೆ ರಾಜ್ಯದಲ್ಲಿ ಉದ್ಭವವಾಗುತ್ತೆ. ಇವೆಲ್ಲವನ್ನು ತಪ್ಪಿಸಬೇಕು ಅಂತಾದ್ರೆ ತಕ್ಷಣಕ್ಕೆ ಕೇಂದ್ರ ಗೃಹ ಇಲಾಖೆ ಇದಕ್ಕೆ ಮಧ್ಯಪ್ರವೇಶಿಸಿ ಇದನ್ನ ಅಧಿಸೂಚನೆಯನ್ನು ಹೊರಡಿಸಬಾರದು, ಕರ್ನಾಟಕ ಸರ್ಕಾರಕ್ಕೆ ಸೂಚನೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ನಾವು ಆಗ್ರಹಪೂರ್ವಕವಾಗಿ ನಮ್ಮ ಕೇಂದ್ರ ಗೃಹ ಇಲಾಖೆಗೆ ಮತ್ತು ರಾಜ್ಯಪಾಲರಿಗೆ, ಜಿಲ್ಲಾಧಿಕಾರಿಗಳ ಮುಖಾಂತರ ವಿನಂತಿಯನ್ನು ಮಾಡ್ತಾ ಮನವಿಯನ್ನು ಕೊಡ್ತಾ ಇದ್ದೇವೆ. ಮತ್ತೆ ತಮ್ಮ ಮೂಲಕ, ಮಾಧ್ಯಮದ ಮೂಲಕ ಎಚ್ಚರಿಸುವಂತ ಕೆಲಸವನ್ನು ನಾವು ಈ ಪತ್ರಿಕಾಗೋಷ್ಠಿಯಿಂದ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಈ ಅಧಿಸೂಚನೆಯನ್ನು ಹೊರಡಿಸಲಿಕ್ಕೆ ಬಿಡೋದಿಲ್ಲ. ಇದನ್ನು ತಕ್ಷಣಕ್ಕೆ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ಮಾತನಾಡಿ, ಜಾತಿ ಜನಗಣತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದರು. ಕಾಂತರಾಜ್ ವರದಿಯನ್ನು ಬಹಿರಂಗಪಡಿಸದೆ ತಿದ್ದುಪಡಿ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ಟೀಕಿಸಿದರು. ಪ್ರಥಮವಾಗಿ ಆರಿಸಿದ ಶಿಕ್ಷಣ ಪಡ್ಕೊಂಡ್ರೆ ಅಟ್ಲೀಸ್ಟ್ ಅವರ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಶಿಕ್ಷಣ ಸಿಗಬಹುದು. ಬಹುಶಃ ಉಡುಪಿ ಜಿಲ್ಲೆಯ ರೀತಿಯಲ್ಲಿ ಮುಂದಿನ 3 ವರ್ಷದಲ್ಲಿ ಗುಲ್ಬರ್ಗ ಜಿಲ್ಲೆ ಪ್ರಥಮ ಸ್ಥಾನ ಬರುವಂತ ಸಾಧ್ಯತೆ ಉಂಟು. ಅದರಿಂದಾಗಿ ಅವರ ಪ್ರಶ್ನೆಗೆ ಉತ್ತರ ಕೊಡುವಂಥದ್ದು ಅದು ಸರಿಯಲ್ಲ. ಯಾಕಂತ ಹೇಳಿದ್ರೆ ಅವರ ಪದಕ್ಕೆ ಡಿಕ್ಷನರಿಯಲ್ಲಿ ಅರ್ಥವೇ ಇಲ್ಲ. ಅಂದ್ರೆ ಒಟ್ಟಾರೆ ಜನರನ್ನು ದಾರಿ ತಪ್ಪಿಸುವಂತ ಪ್ರಯತ್ನಗಳಾಗ್ತದೆ. ಅದರಿಂದಾಗಿ ಈ ಕಲ್ಲರ್ಕ ಪ್ರಭಾಕರ್ ಭಟ್ರ ಬಗ್ಗೆ ಅವರು ಚರ್ಚೆಗಳನ್ನು ಮಾಡಿದ್ರು. ಅಂದ್ರೆ ಕಲ್ಲರ್ಕ ಪ್ರಭಾಕರ್ ಭಟ್ರ ಹತ್ರ 1 ವಾರದ ಶಿಕ್ಷಣ ಪಡ್ಕೊಂಡ್ರೆ ಕನಿಷ್ಠ ಅಭಿವೃದ್ಧಿ ಬದಿಗಿಡಿ ಅವರ ಜಿಲ್ಲೆಯ ಶಿಕ್ಷಣ ವ್ಯವಸ್ಥೆ ಬಹಳಷ್ಟು ಪ್ರಗತಿ ಸಾಧ್ಯ, ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬರುವಂತ ಸಾಧ್ಯತೆ ಉಂಟು. ಅದರಿಂದಾಗಿ ಯಾವುದೇ ಸಚಿವ ಇರ್ಬೋದು, ಜನಪ್ರತಿನಿಧಿ ಪ್ರಥಮವಾಗಿ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಆದ್ಯತೆ ಇಟ್ಟುಕೊಳ್ಳಬೇಕು. ಅವರ ಜಿಲ್ಲೆಯಲ್ಲಿ ಆರೋಗ್ಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಯಾವ ಮಟ್ಟಕ್ಕೆ ಕೆಳಗೆ ಬಿದ್ದಿದೆ ಎಂಬುದನ್ನು ಅರ್ಥ ಮಾಡಿ ಮತ್ತೆ ಜನರಿಗೆ ಅವರ ಬೋಧನೆ ಕೊಡುವಂತ ಸೂಕ್ತ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದಾಗಿ ಎಲ್ಲಾ ವಿಚಾರಗಳಿಗೆ ನಾವು ಕನೆಕ್ಟ್ ಮಾಡಿ ಹೋದ್ರೆ ನ್ಯಾಷನಲ್ ವಿಷನ್ ಅಂತ ಅನಿಸ್ತದೆ. ಇಲ್ಲಿ ಬಿಜೆಪಿ ಇದನ್ನು ಪ್ರಯತ್ನ ಮಾಡ್ತಿದ್ದು ಬಿಟ್ಟರೆ ಖಂಡಿತವಾಗಿ ರಾಜ್ಯಪಾಲರ
ನಂತರ ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಒಪ್ಪಿಗೆ ಕೊಡುತ್ತೆ. ಯಾಕಂತ ಹೇಳಿದ್ರೆ ಸಂವಿಧಾನದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅದನ್ನು ತಿದ್ದುಪಡಿ ಮಾಡುವಂತ ಅಧಿಕಾರಗಳಿವೆ. ಒಟ್ಟಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಏನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಈ ವಲಸೆ ಕಾರ್ಮಿಕರ ವಲಸೆ ಬಂದವರ ಯಾರು ಬಾಂಗ್ಲಾದೇಶ ಮತ್ತೆ ವೆಸ್ಟ್ ಬೆಂಗಾಲ್ ಅವರ ಮತ ಇದ್ರೆ ಮಾತ್ರ ಅವರಿಗೆ ಗೆಲ್ಲಿಕ್ಕಾದ ದೃಷ್ಟಿಯಲ್ಲಿ ಕೇವಲ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಆದ್ರೆ ಅವರ ಮತ ಉಳಿಸಬೇಕಂತ ದೃಷ್ಟಿಯಲ್ಲಿ ಈ ರೀತಿಯ ಪ್ರಕರಣಗಳನ್ನು ಸೃಷ್ಟಿ ಮಾಡ್ತಿದ್ದಾರೆ. ಒಟ್ಟಾರೆ ಈಗ ನೋಡಿರ್ಬೋದು ಮೆಸೇಜ್ನ ಮೂಲಕ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾರೆಲ್ಲ ಅನರ್ಹ ಮತದಾರರಿರ್ಬೋದು ವಲಸೆ ಮತದಾರರ ಡಿಲೀಟ್ ಆಗಿದೆ. ಅದರಿಂದ ಅವರ ವೋಟ್ ಬ್ಯಾಂಕ್ ಹೋಗಿದೆ ಅಂತ ಅದರಿಂದಾಗಿ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮೂಲಕ ಜನರಿಗೆ ನ್ಯಾಯ ಒದಗಿಸಿ ಮತವನ್ನು ಪಡೆಯಬೇಕು ಬಿಟ್ರೆ ಈ ರೀತಿ ಹಿಂದಿನ ದಾರಿಯಿಂದ ಬಂದು ಯಾರನ್ನು ಕರ್ಕೊಂಡು ಬಂದು ಇಲ್ಲಿ ಅವರಿಗೆ ವೋಟ್ ಮಾಡಿ ಅವರ ವೋಟನ್ನು ಪಡ್ಕೊಂಡು ಮತ್ತೆ ಪುನಃ ಜನರಿಗೆ ಅನ್ಯಾಯ ಮಾಡುವಂಥದ್ದನ್ನು ನಿಲ್ಲಿಸಬೇಕು ವ್ಯವಹಾರ ಮಾಡಲಿಕ್ಕೆ ಅವರಿಗೆ ಇದನ್ನು ಕೊಟ್ಟಿದ್ದಾರೆ. ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ, ಜಾತಿ ಜನಗಣತಿಗೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿದರೂ ಸಮರ್ಪಕ ಸಮೀಕ್ಷೆ ನಡೆದಿಲ್ಲ. ಸರ್ಕಾರ ಸಾರ್ವಜನಿಕರ ಹಣದ ಲೆಕ್ಕವನ್ನು ಜನರ ಮುಂದೆ ಇಡಬೇಕೆಂದು ಆಗ್ರಹಿಸಿದರು. ಕಾಂಗ್ರೆಸ್ ಇದು ಹಿಂದಿನಿಂದಲೂ ಕೂಡ ಬಹಳಷ್ಟು ವಿಷಯದಲ್ಲಿ ತನ್ನದೇ ಆದ ಒಂದು ರೂಪದಲ್ಲಿ ಸುಳ್ಳನ್ನು ಹೇಳಿ ಜನರಿಗೆ ಮೋಸ ಮಾಡ್ತಾ ಬರುವಂತದ್ದು ನಾವು ನೋಡಿದ್ದೆವು. ಈ ಒಂದು 65-70 ವರ್ಷದಲ್ಲಿ ಅದನ್ನೇ ಮಾಡ್ತಾ ಬಂದು ಇವತ್ತು ದೇಶದ ಪ್ರಧಾನಿಯಾದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಇಡೀ ದೇಶದ ಸಲುವಾಗಿ ಅದೆಷ್ಟು ಕೆಲಸ ಒಳ್ಳೇದು ಮಾಡೋದು ಕೂಡ ಅವ್ರಿಗೆ ಕಡಿ ಕಾಣ್ತಾ ಇಲ್ಲ. ಯಾವಾಗ ಈ ಜಾತಿ ನಮ್ಮ ಜಾತಿ ಜನಗಣತಿ ಯಾವಾಗ ಮೋದಿಜಿಯವರು ಅದನ್ನು ಮಾಡಬೇಕು ಅಂತ ಹೇಳಿ ಮಾಹಿತಿ ಬಂದು ಆ ದಿವಸದಿಂದ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯರವರು ಅವರು ಸಿಎಂ ಆದ ತಕ್ಷಣ ನಾವು ಕೂಡ ಜಾತಿ ಜನಗಣತಿ ಮಾಡ್ತೇವೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರತಿಯೊಂದು ಕಡೆಗೆ ಮಾಡ್ತೀವಿ ಅಂತ ಎಲ್ಲರಿಗೆ ಕೆಲಸ ಕಟ್ಬಿಟ್ರು. ಆದ್ರೆ ಅದು ಸಕ್ಸಸ್ ಆಗಿದೆಯಾ ಇಲ್ಲ ಅಂತ ನೋಡೋರು ಯಾರು ಇಲ್ಲ. ಅಲ್ಲಿ ಅದು ಸಕ್ಸಸ್ ಆಗಿಲ್ಲ. ಮನೆಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಮನೆಗೆ ಹೋಗಿದ್ದಾರೆ, ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡೂ ಇಲ್ಲ, ಜೊತೆಗೆ ಸ್ಟಿಕ್ಕರ್ ಹಚ್ಚಿದ್ದಾರೆ, ಹೊರಗಡೆ ಹೋಗಿದ್ದಾರೆ. ಕೇವಲ ಬೇರೆ ಮನೆಗಲ್ಲ, ನಮ್ಮ ತಾಯಿ ತಾಯಿರು ಕೂಡ ಮನೆಗೆ, ನಮ್ಮ ಮನೆಗಳಿಗೆ ಅದೇ ರೀತಿ ಮಾಡಿದ್ದಾರೆ. ಮನೆಯಲ್ಲಿ ಯಾರು ಇದ್ದಾರೆ ಅನ್ನೋದು ಮಾಹಿತಿ ಇಲ್ಲ. ಸುಮ್ಮನೆ ಒಂದು ಜಾತಿ ಜನಗಣತಿ ಲೆವೆಲಲ್ಲಿ 600 ಕೋಟಿ ರೂಪಾಯಿಯನ್ನು ಯಾವ ಮಾಡಿದ್ದೇವೆ ಅಂತ ಹೇಳ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ. ಎಲ್ಲಿ ಮಾಡಿದ್ದೀರಾ, ಏನ್ ಖರ್ಚು ಮಾಡಿದ್ದೀರಾ, ಇದರ ಫಲಿತಾಂಶ ಏನ್ ಬಂತು, ಎಷ್ಟು ಮುಗಿಸಿದ್ರಿ, ಈ ತನಕನೂ ಕೂಡ ಜಾತಿ ಜನಗಣತಿಯ ಒಂದು ಮುಸಾಫರಿನೇ ಇಲ್ಲದ ಈಗಿನ ಮುಖ್ಯಮಂತ್ರಿಗಳು ಅದನ್ನು ಮುಚ್ಚಾಕಿದ್ದಾರೆ. ಇದರ ತಾತ್ಪರ್ಯ ಏನಂದ್ರೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ನಮ್ಮ ಕೇಂದ್ರದಿಂದ ಈಗಾಗಲೇ ಜಾತಿ ಜನಗಣತಿ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಕರ್ನಾಟಕ ರಾಜ್ಯ ಒಂದು ಹೊಟ್ಟೆ ಕಿಚ್ಚುತ್ತರ ಅಂದ್ರೆ ಯಾವತ್ತೂ ಮಾಡದೇ ಇರುವುದು ಇವತ್ತು ಕೇಂದ್ರದಿಂದ ಮಾಡ್ತಾ ಇದ್ದಾರಲ್ಲ, ಅದು ನಾವು ಸುಮ್ಮನೆ ಅದಕ್ಕೊಂದು ಹಣ ಬೇಕಲ್ಲ ಅವ್ರಿಗೆ ಖರ್ಚು ಮಾಡ್ಲಿಕ್ಕೆ, ಬೇರೆ ಒಂದು ವಿಷಯಕ್ಕೆ ಹಾಕ್ಲಿಕ್ಕೆ. ಅದಕ್ಕೆ ಒಂದು 100 ರೂಪಾಯಿ ಕೋಟಿ ತೆಗೆದು ನಾವು ಜಾತಿ ಜನಗಣತಿ ಮಾಡ್ತೀವಂತ ಎಲ್ಲರಿಗೂ ಪಾಪ ಎಲ್ಲ ಅವರಿಗೆ ಆಫೀಸರು ಕೆಳಗಿನ ಆಶಾ ಕಾರ್ಯಕರ್ತರು ಅವರಿಗೆ ಹಚ್ಚಿದ್ದಾರೆ. ಎಲ್ಲಿಯೂ ಫಲಿತಾಂಶ ಬಂದಿಲ್ಲ, ಅದರ ಏನೂ ಕೂಡ ರಿಪೋರ್ಟ್ಗಳಿಲ್ಲ. ಅದಕ್ಕಾಗಿಯೇ ನಾವು ಈ ಒಂದು ಜಾತಿ ಜನಗಣತಿ, ಈ ಒಂದು OBC ನಮ್ಮ ವರ್ಗದಿಂದ ನಾವು ಇದನ್ನು ವಿರೋಧ ಜಾಸ್ತಿ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಜಾತಿ ಜನಗಣತಿ ಎಷ್ಟಿತ್ತು ಅದರ ಹಣವನ್ನೇ ತೆಗೆದಿದ್ದಾರೆ ಹೊರತು ಅಲ್ಲಿ ಇರುವಂತ ಯಾವ್ಯಾವ ಇಲಾಖೆಯಲ್ಲಿ ಹಣವನ್ನು ತೆಗೆದು ಖರ್ಚು ಮಾಡಿದ್ದಾರೆ ಹೊರತು ಅದಕ್ಕಾಗಿ ಮೀಸಲಿಟ್ಟು ಹಣವನ್ನು ನುಂಗಿದ್ದಾರೆ ಹೊರತು ಅಲ್ಲಿ ಜಾತಿ ಜನಗಣತಿ ಇನ್ನೂ ತನಕ ಯಾವುದೇ ತರಹದ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಡೆಸ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಶಾಸಕ ದಿನಕರ್ ಶೆಟ್ಟಿ ಸೇರಿದಂತೆ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಅಕ್ರಮ ವಲಸಿಗರಿಗೆ ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ಅವರಿಗೆ ಪ್ರಮಾಣ ಪತ್ರವನ್ನ ಕೊಡಬಾರದು ಅನ್ನುವಂತ ಮಾತಾಡಿದ್ದಾರೆ. ಅದ್ರ ಜೊತೆಗೆ ಅವರಿಗೆ ಪ್ರಮಾಣ ಪತ್ರವನ್ನ ಕೊಡ್ಲಿಕ್ಕೆ ಸಂವಿಧಾನದಲ್ಲಿ ಅವರಿಗೆ ಅಧಿಕಾರನೂ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಹೇಳ್ತಾ ಇದೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಮೂಲಕ ನಾವು ಅವರಿಗೆ ಪ್ರಮಾಣ ಪತ್ರವನ್ನ ಕೊಡ್ತೇವೆ ಅನ್ನುವಂಥದ್ದನ್ನ ಬಹಳ ನಾಚಿಕೆಗೇಡಿನ ವಿಷಯ ಇದು. ಯಾಕೆಂತ ಹೇಳಿದ್ರೆ ಇವತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಮತ್ತ್ಯಾಕೆ ಅವರಿಗೆ ಮತದಾರರು ಬೇಕು ಅನ್ನುವಂಥದ್ದು ನನಗೆ ವಿಚಿತ್ರ ಅನಿಸ್ತಾ ಇದೆ. ಇದರ ಅರ್ಥ ಅವರ ಆಡಳಿತ ಸರಿಯಾಗಿ ಇಲ್ಲದೆ ಇರೋದ್ರಿಂದ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಬಾಂಗ್ಲಾದಿಂದ ಬಂದಂತ ಮುಸಲ್ಮಾನರನ್ನ ಸೇರಿಸಿಕೊಂಡು ಮತದಾರರ ಪಟ್ಟಿಯಲ್ಲಿ ಅವರ ಹೆಸರನ್ನ ನೋಂದಾಯಿಸುವುದರ ಮೂಲಕ
ಸಾಮಾನ್ಯವಾಗಿ ಮುಸಲ್ಮಾನರು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡ್ತಾ ಇರುವಂತದ್ದು ಒಂದು ವಾಡಿಕೆ. ಹೀಗಾಗಿ ಬಾಂಗ್ಲಾದಿಂದ ಬಂದವರು ಮತ್ತು ಪಶ್ಚಿಮ ಬಂಗಾಳದಿಂದ ಬಂದಂತ ಮುಸಲ್ಮಾನರೇ ಜಾಸ್ತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಬಂದಿದ್ದಾರೆ. ಅವರಿಗೆ ಯಾವುದೇ ಸಂದರ್ಭದಲ್ಲಿ ಮತದಾನದ ಹಕ್ಕನ್ನ ಕೊಡಬಾರದು ಅನ್ನುವಂಥದ್ದನ್ನ ನಾವೆಲ್ಲ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಮತ್ತು ಶಾಸಕರು ಆದಿಯಾಗಿ ಅದನ್ನು ವಿರೋಧಿಸ್ತೇವೆ.